ಅಮ್ಮ ಎಲೆಕ್ಷನ್ ಹತ್ರ ಬರ್ತಾ ಇದೆ, ನಿಮ್ಮ ಓಟು ಅಥವಾ ನಿಮ್ಮ ಆಯ್ಕೆ ಯಾರು? ಕಾಂಗ್ರೆಸ್ ಜೆಡಿಎಸ್? ಏನಂತ ಹೇಳದ್ ನಾನು ಕಾಂಗ್ರೆಸ್ ಜೆಡಿಎಸ್? ಕಾಂಗ್ರೆಸ್. ಕಾಂಗ್ರೆಸ್ಸಿಗೆ ಓಟ್ ಹಾಕೋದು. ಏನಕ್ಕೆ ಕಾಂಗ್ರೆಸ್? ಕಾಂಗ್ರೆಸ್ ಅವ್ರು ಗ್ಯಾರಂಟಿ ಕೊಟ್ಟಿದಾರಂತನಾ? ಗ್ಯಾರಂಟಿ ಕೊಟ್ಟಿಲ್ಲ. ನಾವು ಕೂಲಿ ಮಾಡ್ಬೇಕು, ತಿನ್ಬೇಕು. ಯಾರು ನಮ್ಗೆ ಏನು ಕೊಡೋದಿಲ್ಲ, ಏನೂ ಇಲ್ಲ. ಯಾವಾಗ ಮಾರ್ಕೆಟ್ಗೆ ಬರ್ತೀರಿ ದುಡಿದು ನಮ್ಗೇನು ಏನು ನೆಲ್ಪೇರಿಲ್ಲ. ನಿಮಗೆ ತಿಂಗಳಿಗೆ 2,000 ರೂಪಾಯಿ ಬರ್ತಿದ್ಯಾ ಅಕೌಂಟ್ಗೆ? ಬರ್ತೈತಿ. ಇವಾಗ 4 ತಿಂಗಳಿಂದ ಬರ್ತಾ ಇಲ್ಲ. 4 ತಿಂಗಳಿಂದ ಬರ್ತಾ ಇಲ್ಲ. ನೀವು ಕೇಳ್ಬೇಕು ತಾನೆ, ಯಾರನ್ನು ಕೇಳಿಲ್ವಾ? ಯಾರನ್ನು ಕೇಳಿಲ್ಲ ನಾವು. ಏನಕ್ಕೆ ಕೇಳಿಲ್ಲ? ಕೇಳಿಲ್ಲ. ಏನಕ್ಕೆ ಬರ್ತಾ ಇಲ್ಲ ಅದು ಗೊತ್ತಾಗಿದೆಯಾ ನಿಮಗೆ? ಗೊತ್ತಿಲ್ಲ. ಫಸ್ಟು ಬಂತು, ಆಮೇಲೆ ಬರ್ತಿಲ್ಲ. ಈಗ ಫ್ರೀ ಬಸ್ಸಲ್ಲಿ ಓಡಾಡಿದ್ದೀರಾ? ಓಡಾಡ್ತಾ ಇದ್ದೀರಿ. ಯಾವ ಕಡೆ ಎಲ್ಲ ಹೋಗಿದ್ದೀರಾ? ನಾವು ಯಾವ ಕಡೆ ಇಲ್ಲ, ಮಾರ್ಕೆಟ್ ನಮ್ಮೂರಷ್ಟೇ, ಯಾವ ಕಡೆ ಹೋಗಿಲ್ಲ ನಾವು. ಮಾರ್ಕೆಟ್ ನಿಮ್ಮೂರಿಗೆ ಅಷ್ಟೇ ಫ್ರೀ ಬಸ್ಸಲ್ಲಿ ಹೋಗ್ತೀರಾ? ಅಷ್ಟೇ. ಟ್ರಿಪ್ ಎಲ್ಲರೂ ಹೋಗಿಲ್ಲ? ಎಲ್ಲ ದೇವಸ್ಥಾನಕ್ಕೆ ಬೇರೆ ಕಡೆ ಎಲ್ಲ ತಿರ್ಗಾಟಕ್ಕೆ ಹೋಗಿಲ್ಲ? ಇಲ್ಲ ನಾವೆಲ್ಲಿ ಹೋಗಿಲ್ಲ. ಕೇಂದ್ರದಲ್ಲಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅಂತ ಇದ್ದಾರೆ, ಅವ್ರ ಬಗ್ಗೆ ಗೊತ್ತಮ್ಮ ನಿಮ್ಗೆ? ಎಲ್ಲ ಗೊತ್ತಿಲ್ಲಪ್ಪ. ಗೊತ್ತಿಲ್ಲ. ಇಲ್ಲಿ ಕಾಂಗ್ರೆಸ್ ಲೀಡರ್ ಯಾರು, ಅದ್ರ ಬಗ್ಗೆ ಗೊತ್ತಾ? ಈ ಬಾರಿ ಯಾರು ನಿಂತಿದ್ದಾರೆ ಎಲೆಕ್ಷನ್ ಗೊತ್ತಾ? ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? KV ಗೌತಮ್ ಅಂತ ಕಾಂಗ್ರೆಸ್ ಪಕ್ಷದಿಂದ ನಿಂತಿರೋದು. ಸರಿ, ಹಾಗೇನೆ ಮೇಡಮ್ ನಮಸ್ಕಾರ, ಆರಾಮಿದ್ದೀರಾ? ಆರಾಮಿದ್ದೀವಿ. ಈ ಬಾರಿ ನಿಮ್ಮ ಆಯ್ಕೆ ಯಾರು? ಇದು ಕಾಂಗ್ರೆಸ್ಗೆ ಹಾಕಿದ್ದೀವಿ ಓಟು ನಾವು. ಅವಾಗ ಅಂದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹಾಕಿದ್ದೀವಿ. ಈ ಸಲ ಲೋಕಸಭೆ ಚುನಾವಣೆಗೆ ಯಾವ್ದು ಇಷ್ಟ ಬಂದ್ರೆ ಅದು ಆಶೆ ಹಾಕೋದಷ್ಟೇ. ಇಷ್ಟ ಬಂದಿದ್ದ ಪಕ್ಷ ಹಾಕೋದು. ಇಲ್ಲಿ JDS ನವ್ರು ನಿಂತಿದ್ದಾರೆ, ಮಲ್ಲೇಶ್ ಬಾಬು ಅಂತ ಹೇಳಿ. ಹಾಗೇನೆ ಕಾಂಗ್ರೆಸ್ನಿಂದ KV ಗೌತಮ್ ಅಂತ ಈ ಬಾರಿ ಸ್ಪರ್ಧೆ ಮಾಡ್ತಿದ್ದಾರೆ. ನಿಮ್ಮ ಆಯ್ಕೆ ಯಾರು ಅಂತ ಹೇಳಿ ಕೇಳ್ತಾ ಇರೋದು ನಾವು. ನಾವು ಯಾವಾಗ ಯಾವ್ದು ಇಷ್ಟ ಬಂದ್ರೆ ಕಾಂಗ್ರೆಸ್ ಯಾವ್ದನ್ನ ಹಾಕ್ಬಿಡೋದು ಅಷ್ಟೇ. ಕಾಂಗ್ರೆಸ್ಗೆ ಹಾಕ್ಬಿಡೋದು. ಈಗ ಲಾಸ್ಟ್ ಟೈಮ್ ಓಟ್ ಹಾಕಿದ್ರಿ, ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಬಿಟ್ರು ಸಿದ್ದರಾಮಯ್ಯ ಸರ್ಕಾರ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಿಮ್ಗೆ 2,000 ರೂಪಾಯಿ ಬರುತ್ತೆ? ಬರ್ತಾ ಇದ್ದೆ, ಕರೆಕ್ಟ್ ಆಗಿ ಬರ್ತಾ ಇದ್ದೆ. ನೀವು ಯಾವತ್ತು ಅರ್ಜಿ ಹಾಕಿದ್ರಿ ಅವತ್ತಿಂದ ಇಲ್ಲಿ ತನಕ ಕರೆಕ್ಟ್ ಆಗಿ? ಒಂದು 3 ತಿಂಗಳು ಬಂದಿಲ್ಲ, ಆಮೇಲೆ 5,500 ಬಂತು. 3 ತಿಂಗಳು ಸೇರಿಸಿ ಹಾಕಿದ್ದಾರೆ. 3 ತಿಂಗಳದ್ದು ಸೇರಿ 5,500 ಬಂತು. ತಿಂಗಳು 2,000 ಬರ್ತಾ ಇದ್ದೆ. 2,000 ಬರ್ತಿದೆ ಕರೆಕ್ಟ್. 23 ಬರೋದು ನೆನ್ನೆ ಬಂದೈತೆ. ಮನೇಲಿ ಕರೆಂಟ್ ಬಿಲ್ ಫ್ರೀ ಆಗಿದೆ? ಆಗಿದೆ. ಫ್ರೀ ಬಸ್ಸಲ್ಲಿ ಓಡಾಡ್ತೀರಾ? ಓಡಾಡ್ತೀವಿ. ಯಾವ ಕಡೆ ಎಲ್ಲ ಹೋಗಿದ್ದೀರಾ? ನಾವು ಆ ಕಡೆ ಮಾರ್ಕೆಟ್ ಮನೆ ಎಲ್ಲ ದೇವಸ್ಥಾನಕ್ಕೆ ಎಲ್ಲೂ ಹೋಗಿಲ್ಲ. ಹಂಗೆ ಈಗ ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಗೊತ್ತಾ ನಿಮ್ಗೆ? ಮೋದಿ ನಮ್ಗೆ ಗೊತ್ತಿಲ್ಲ. ರಾಮ ಮಂದಿರ ಬಗ್ಗೆ ಗೊತ್ತಿಲ್ವಾ? ನಾವು ಅದೆಲ್ಲ ಏನಕ್ಕೆ ಹೋಗಿದ್ದು? ನಾವು ಆ ಕಡೆ ಹೋಗೋದೇ ಇಲ್ಲ. ಏನೋ ಕೂಲಿ ಮಾಡ್ತೀವಿ ನಾವು, ಕೆಲ್ಸಕ್ಕೆ ಬರ್ತೀವಿ, ಮಾರ್ಕೆಟ್ ಬರ್ತೀವಿ, ಮನೆ. ಯಾರೋ ಹೇಳಿದ್ ಕೇಳಿಲ್ವಾ? ಟಿವಿಲೆಲ್ಲ ನೋಡಿಲ್ವಾ? ಟಿವಿ ಎಲ್ಲಿ ನೋಡೋದು ನಾವು? ಬೆಳಗ್ಗೆ ಬಂದ್ರೆ ಸಾಯಂಕಾಲ 7 ಗಂಟೆ ಆಗ್ತದೆ ಮನೆಗೆ ಹೋಗೋಷ್ಟೊತ್ತಿಗೆ. ನಾವೆಲ್ಲಿ ನೋಡೋದು? ಮಾಡ್ಕೊಂಡು ತಿನ್ನೋದು ಯಾವಾಗ? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.